ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಎಲ್ಲರೂ ಕಾತುರದಿಂದ ತುಂಬ ಕಾಯ್ತಾಯಿದ್ರು. ಇವಾಗ ಎಲ್ಲರೂ ಜಾಸ್ತಿ ಅಂದರೆ ಆಲ್ಮೋಸ್ಟ್ ನೋಡಿ, ತುಕಾಲಿ ಸಂತೋಷ್ ಅವರ ವೈಫ್ ಬಂದರು, ಕಾರ್ತಿಕ್ ಅವರ ಅಮ್ಮ ಬಂದರು, ವರ್ತೂರ್ ಸಂತೋಷ್ ಅವರ ಅಮ್ಮ ಬಂದರು, ಆಮೇಲೆ ನಮ್ರತಾ ಅವ್ರ ಅಮ್ಮ ಬಂದರು, ಆಮೇಲೆ ಸಿರಿ ಮೇಡಮ್ ಅವರ ಸಹೋದರಿಯವರು ಬಂದರು. ಆಮೇಲೆ ಎಲ್ಲ ಬಂದು ಫನ್ ಮಾಡೋದ್ರು. ತುಕಾಲಿ ಸಂತೋಷ್ ಅವ್ರ ವೈಫ್ ಬಂದುಬಿಟ್ಟು ಸಖತ್ತಾಗಿ ಫನ್ ಮಾಡಿದ್ರು ಗುರು. ನಿಜವಾಗ್ಲೂ ಅದಂತೂ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಏನು ಅಷ್ಟೊಂದು ಕ್ಲೋಸ್ ಆಗಿದಾರಲ್ಲ ಅವರು, ನೆಕ್ಸ್ಟ್ ಲೆವೆಲ್ ಕಾಮಿಡಿ. ತುಕಾಲಿ ಸಂತೋಷ್ ಅವರು ಕಾಮಿಡಿ ಮಾಡ್ತಾರೆ, ಅವ್ರಿಗಿಂತ ಹೆವಿ ಕಾಮಿಡಿ ಟೈಮಿಂಗ್ ಎಲ್ಲ ಡೈಲಾಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಅವ್ರದ್ದು. ಇಲ್ಲಿ ಇವಾಗ ಕಾತುರದಿಂದ ಕಾಯ್ತಾಯಿದ್ರು ಎಲ್ಲರೂ. ಡ್ರೋನ್ ಪ್ರತಾಪ್ ಅವರ ತಂದೆಯವರು ಬರ್ತಾರಂತ, ಇನ್ನೂ ಕೂಡ ಬಂದಿಲ್ಲ. ನೀವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿರೋದು ಫೇಕ್ ಎಡಿಟಿಂಗ್. ಅದು ಯಾವ ರೇಂಜಿಗೆ ಎಡಿಟಿಂಗ್ ಮಾಡಿದ್ದಾರೆ ನೋಡಿ. ವರ್ತೂರ್ ಸಂತೋಷ್ ಅವ್ರ ಮುಖನ ಕ್ರಾಪ್ ಮಾಡಿ ಪಕ್ಕದಲ್ಲಿ ಅವ್ರ ತಂದೆಯವ್ರದ್ದು ಹೆಂಗೆ ಕುಣಿಸಿದ್ದಾರೆ ನೋಡಿ. ಇದೆಲ್ಲ ಇನ್ನೂ ಬಂದಿಲ್ಲ. ಅವರು ಬಂದ ಮೇಲೆ ಪಕ್ಕ ನ್ಯೂಸ್ ಕೊಡ್ತೀವಿ. ಇದೆಲ್ಲ ಫೇಕ್. ಯಾವ ರೇಂಜಿಗೆ ಎಡಿಟ್ ಮಾಡಿದ್ರು, ಸಖತ್ತಾಗಿ ಎಡಿಟ್ ಮಾಡೋರೆ. ಅದು ಹೆಂಗೆ ಮಾಡೋ ನೋಡೋದು, ಯಾರ್ದು ಬಾಡಿನೋ ಮುಖ ತಂದು ಕುಂಡ್ರಿಸ್ಬಿಟ್ಟವ್ರಲ್ಲಿ ಎಡಿಟಿಂಗ್ ಮಾಡಿ ಸುಮ್ಮನೆ ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನೂ ಬಂದಿಲ್ಲ. ಹೆವಿ TRP ಕಿತ್ಕೊಂಡು ಹೋಗೋದಂತೂ ಫಿಕ್ಸ್ ಅನ್ಕೊಂಬಿಡಿ. ಬಿಗ್ ಬಾಸಲ್ಲಿ ಅವ್ರ ಮೇನ್ ಪ್ರತಾಪ್ದು ಫ್ಯಾಮಿಲಿ ಬಂತಂದರೆ, ಯಾಕಂದರೆ 3 ವರ್ಷದಿಂದ ಒಂದು ಸೆಂಟಿಮೆಂಟ್ ಸ್ಟೋರಿ ಐತಿಲ್ಲ ಅದ್ರ ಹಿಂದೆ. ಅದ್ರ ಸಲುವಾಗಿ ಬಿಗ್ ಬಾಸಲ್ಲಿ ಪಕ್ಕ ಕಿತ್ಕೊಂಡು ಹೋಗುತ್ತೆ TRP. ಇದೆಲ್ಲ ಫೇಕ್ ಎಡಿಟಿಂಗ್ ಮಾಡಿರೋದು, ನಂಬೇಡಿ ಅಷ್ಟೇ. ಅದು ಯಾರೋ ನಿಜ ಅಂದ್ಕೊಂಡಿರ್ಬೋದು ನೀವು.